ರಾಜ್ಯದಲ್ಲಿ ಮತ್ತೆ ಕುರ್ಚಿ ಫೈಟ್. ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಸೂಚನೆ ಇಲ್ವಾ? ಮಾರ್ಚ್ 6ರಂದು ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಚಿಂತನೆ. ಪಬ್ಲಿಕ್ ಟಿವಿ ವರದಿಗೆ ಶಾಸಕ ಪೊನ್ನಣ್ಣ ಹೇಳಿದ್ದೇನು? ಸಿಎಂ ಬದಲಾವಣೆ ವಿಚಾರಕ್ಕೆ ಮತ್ತೆ ಕೋಡಿಶ್ರೀ ಭವಿಷ್ಯ. ರಾಮ್ಜಿ ಬಹಿರಂಗ ಚರ್ಚೆಗೆ ದಳಪತಿ ಪಂತ್ ಆಹ್ವಾನ ಸ್ವೀಕರಿಸಿದ ಡಿಕೆಶಿ. ಬಳ್ಳಾರಿ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಕೇಸರಿ ಪಡೆ ಸಿದ್ಧತೆ. ಸರ್ಕಾರಿ ಜಾಗಕ್ಕೂ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಕಡಿಮೆ ಆಗಿಲ್ಲ. ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ದಾಖಲೆ ಬ್ರೇಕ್ ಬೆನ್ನಲ್ಲೇ ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಅಧಿಕಾರ ಹಂಚಿಕೆ ಫೈಟ್ ಮಧ್ಯೆ ಮಾರ್ಚ್ ತಿಂಗಳಲ್ಲಿ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸರ್ವ ಸಿದ್ಧತೆ ಆರಂಭಿಸಿದ್ದಾರೆ. ಸಂಕ್ರಾಂತಿಯ ನಂತರ ನಾಯಕತ್ವ ಬದಲಾವಣೆ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ತಾರೆ ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ರಾಜಕೀಯ ಕ್ರಾಂತಿಯ ಚರ್ಚೆಗಳು ಇನ್ನು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿ ಯಾತ್ರೆ ನಡೆಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇನ್ನೊಂದು ಕಡೆ ಸಿಎಂ ಬಣದ ಶಾಸಕರು ಸಿದ್ದರಾಮಯ್ಯ ಅವಧಿ ಪೂರೈಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದೆಲ್ಲದರ ಮಧ್ಯೆ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈಗಾಗಲೇ 16 ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ 17ನೇ ದಾಖಲೆಯ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಹೌದು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಆಗ್ಬೋದು ಜನವರಿ ಎಂಡಲ್ಲಿ ಚೀಫ್ ಮಿನಿಸ್ಟರ್ ಅವರು 26ನೇ ತಾರೀಕು ನಂತರ ಯಾವ ಕಾರ್ಯಕ್ರಮ ಇಟ್ಕೋಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬಜೆಟ್ ಇದರಲ್ಲಿ ಕೊಡ್ತಾರೆ. ಇದು ರೂಲ್ಸ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಗಿ ಒಂದು ನಾವು ಲೋಕ ಅದಾಲತ್ ಥರ ಮಾಡಿ ಆಮೇಲೆ ಏನೇನು ಆಗಿದೆ ಪರಿಹಾರ ಅಂತ ಮಾತಾಡೋಣ ಅಂತ ಹೇಳುವಂಥದ್ದನ್ನು ಥಿಂಕ್ ಮಾಡಿದೆ. ಬಟ್ ಜನ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ. ಇವರಿಗೆ ಮೊನ್ನೆ ಮಾಡಿದ ಮಾಧ್ಯಮ ಗೋಷ್ಠಿಗೆ ಉತ್ತರ ಈಗ ಕೊಡಲೇಬೇಕಲ್ಲ, ಅನಿವಾರ್ಯವಾಗಿ ಈಗ ಮತ್ತೆ ನನ್ನಲ್ಲಿರುವಂಥ ವಕೀಲರನ್ನ ಎದುರಿಸ್ಬಿಟ್ಟಿದ್ದಾರೆ ಅವರು. ಸಿಎಂ ಬದಲಾವಣೆ ಬಗ್ಗೆ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ರಾಜ್ಯ ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಆಗಲ್ಲ ಅಂದಿದ್ದಾರೆ. ಯುಗಾದಿ ಕೊನೆವರೆಗೂ ಸರ್ಕಾರಕ್ಕೆ ಏನೂ ಬದಲಾವಣೆ ಆಗುವುದಿಲ್ಲ. ಸಿಎಂ ಬದಲಾವಣೆ ಅನ್ನೋದು ಊಹಾಪೋಹ ಅಷ್ಟೇ. ಸಂಕ್ರಾಂತಿ ಫಲದಲ್ಲಿ ಸಿಎಂ ಬದಲಾವಣೆ ಇಲ್ಲ. ಅವರಾಗೆ ಬಿಟ್ಟು ಕೊಟ್ರೆ ಬೇರೆಯವರು ಸಿಎಂ ಆಗ್ಬಹುದು. ಆದರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಅವರು ಬಿಟ್ಟು ಕೊಡಲ್ಲ, ಇಳಿಯೋದು ಇಲ್ಲ. ಯುಗಾದಿ ಕಳೆದ ಮೇಲೆ ಸಿಎಂ ಬದಲಾವಣೆ ಬಗ್ಗೆ ಹೇಳ್ತೇನೆಂದಿದ್ದಾರೆ. ಇನ್ನು ಸಿಎಂ ರೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಜಿ ಪರಮೇಶ್ವರ್ ಸೇರಿದಂತೆ ಇನ್ನೂ ಹಲವರು ಇದ್ದಾರೆ. ದಿವ್ಯ ಯೋಗ ಯಾರಿಗೆ ಇದೆ ಅವರು ಸಿಎಂ ಆಗ್ತಾರೆ, ಆದರೆ ಸಿಎಂ ಸಿದ್ದರಾಮಯ್ಯರನ್ನ ಇಳಿಸೋದು ಕಷ್ಟ ಅಂದಿದ್ದಾರೆ. ಹೇಳಿಕೊಳ್ಳುವಂತ ಯಾವುದೋ ಬದಲಾವಣೆ ಏನು ಆಗೋದಿಲ್ಲ. ರಾಜಕೀಯಕ್ಕೆ ಏನು ತೊಂದರೆ ಇಲ್ಲ. ಯುಗಾದಿವರೆಗೆ ಸರ್ಕಾರ ಬದಲಾವಣೆ ಆಗಲ್ಲ. ಅದು ಊಹಾಪೋಹ ಅಷ್ಟೇ. ಸಂಕ್ರಾಂತಿ ಫಲ ಯುಗಾದಿ ಫಲ. ಸಂಕ್ರಾಂತಿ ಫಲದಲ್ಲಿ ಬದಲಾವಣೆ ಲಕ್ಷಣ ಇಲ್ಲ. ಯುಗಾದಿ ಫಲದಲ್ಲಿ ನೋಡಿ ಹೇಳಬೇಕು ಆಗುತ್ತೆ ಇಲ್ಲ ಅಂತ. ಅಲ್ಲಿವರೆಗೆ ಏನು ತೊಂದರೆ ಇಲ್ಲ. ಹೇಳಿದ್ರೆ ಯುಗಾದಿ ನೋಡಿ ಹೇಳಬೇಕು ಮುಂದೆ. ಈ ಸಂಕ್ರಾಂತಿ ಪದದಲ್ಲಿ ಬದಲಾವಣೆ ಲಕ್ಷಣ ಇಲ್ಲ. ಅದರಿಂದ ಯುಗಾದಿಲಿ ನೋಡಬೇಕು, ಯುಗಾದಿಲಿ ನೋಡಿ ಹೇಳಬೇಕಷ್ಟೆ. ಅವರಾಗೆ ಬಿಟ್ಟರು ಮಾತ್ರ ಸಾಧ್ಯ ಇದೆ. ಬದಲಾವಣೆ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅವರು ಇದ್ದಾರೆ, ಪರಮೇಶ್ವರು ಇದ್ದಾರೆ, ಇನ್ನೂ ಹಲವರು ಇದ್ದಾರೆ. ದೈವ ಯೋಗ ಯಾರಿಗಿದೆ ಅವರಿಗೆ ಆಗ್ತದೆ. ಆದರೂ ಇವರು ಇಡಿಸೋದು ಕಷ್ಟ. ರಾಜ್ಯದಲ್ಲಿ ಎಚ್ಡಿಕೆ ವರ್ಸಸ್ ಡಿಕೆಶಿ ಟಾಕ್ ವಾರ್ ಮುಂದುವರೆದಿದೆ. ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವಾಗ ಬೇಕಾದರೂ ಚರ್ಚೆಗೆ ಸಿದ್ಧ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಚ್ಡಿ ಕುಮಾರಸ್ವಾಮಿ ಪಂಥಾಹ್ವಾನವನ್ನು ನಾನು ಸ್ವೀಕರಿಸಿದ್ದೀನಿ. ನಾನು ಯಾವಾಗ ಬೇಕಾದರೂ ಚರ್ಚೆಗೆ ರೆಡಿ ಇದ್ದೀನಿ. ಸಾರ್ವಜನಿಕ ಚರ್ಚೆಗೆ ಆದರೂ ಬರಲಿ, ಇಲ್ಲವೇ ಯಾವುದಾದ್ರೂ ಟಿವಿ ಮಾಧ್ಯಮದ ಮೂಲಕ ಆದರೂ ಬರಲಿ, ವಿಧಾನಸಭೆಯಲ್ಲಾದರೂ ಚರ್ಚೆಗೆ ಬರಲಿ. ಅವರು ಯಾವಾಗ ಹೇಳ್ತಾರೆ ಹೇಳಿ, ನಾನು ಡಿಬೇಟ್ಗೆ ರೆಡಿ. ಎಚ್ಡಿಕೆನ ಚರ್ಚೆಗೆ ನಾನು ಸ್ವಾಗತಿಸ್ತೇನೆ. ಆದರೆ ಸಣ್ಣ ಪುಟ್ಟ ಚಿಲ್ಲರೆ ಹತ್ರ ನಾನು ಮಾತಾಡಲ್ಲ. ಅವರು ಬರಲಿ, ಅವರ ಪಾರ್ಟಿ ಪ್ರೆಸಿಡೆಂಟ್ ಆದ್ರೂ ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ಡೆಪ್ಟಿ ಸಿಎಂ ಹೇಳೋದ್ರಲ್ಲ, ಎಂಥದ್ದು ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದ್ರೆ ನಾವೇನು ಕದ್ದು ಹೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ಜನ ಪಾಪ ಅವೇನು ಹೇಳ್ಕೊಂಡವ ಕಾಂಗ್ರೆಸ್ ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದೆಂಥದ್ದು ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳ್ಕೊಂಡ್ರೆ ಅದೆಲ್ಲ ಇರಲಿ ಒಂದು ಕಡೆ ಮಾತಾಡೋಣ, ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ ನಾವು. ಅವರು ಡಿಬೇಟ್ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ನೀವು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೇದು. ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣ ಪಣ್ಣವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ, ಐ ವೆಲ್ಕಮ್ ಹಿಮ್. ಇದನ್ನ ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಲಾರು ರೆಡಿ ಇದ್ದೀವಿ. ಇವತ್ತು ಸಾಯಂಕಾಲದಿಂದ ಬೇಕಾ ರೆಡಿ ನಾನು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಲು ನಿಂತ ಕೇಸರಿ ಪಡೆ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಹಪ್ಪಣ ತೊಟ್ಟಿದೆ.
ಸಿಎಂ ಸಿದ್ದರಾಮಯ್ಯಗೆ ಅವರದ್ದೇ ಸ್ಟೈಲ್ನಲ್ಲಿ ತಿರುಗೇಟು ನೀಡಲು ಗಣಿಧಣಿಗಳು ಅಣಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ರೆಡ್ಡಿ ಟೀಮ್ ಸಿಎಂ ಸಿದ್ದರಾಮಯ್ಯ ಹಳೆ ಲೆಕ್ಕ ಚುಕ್ತಾ ಮಾಡಲು ವೇದಿಕೆ ರೆಡಿ ಮಾಡಿದೆ. ಜನವರಿ 17ರಂದು ಸಮಾವೇಶ ಮತ್ತು ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಬಳ್ಳಾರಿ ಟು ಬೆಂಗಳೂರು 300 ಕಿಲೋಮೀಟರ್ ಪಾದಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ಅದೇ ದಿನ ಬೃಹತ್ ಸಮಾವೇಶ ಮೂಲಕವೂ ಸರ್ಕಾರಕ್ಕೆ ಠಕ್ಕರ್ ಕೊಡಲು ನಿರ್ಧರಿಸಲಾಗಿದೆ. ಶಾಸಕ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಪಾದಯಾತ್ರೆ ನಡೆಸಲಾಗುತ್ತಿದೆ. ಇದರ ಜೊತೆಗೆ ಜಿಲ್ಲೆಯ ಮೇಲೆ ಮರಳಿ ಹಿಡಿತ ಸಾಧಿಸಲು ಗಣಿಧಣಿ ಪ್ಲಾನ್ ಮಾಡಿದ್ದಾರೆ. ಫೈರಿಂಗ್ ಪ್ರಕರಣವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ತಂತ್ರ ರೂಪಿಸಿದ್ದು ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋಕೆ ಸ್ಕೆಚ್ ಹಾಕಲಾಗಿದೆ. ಅಂದು ರೆಡ್ಡಿ ಬ್ರದರ್ಸ್ ವಿರುದ್ಧ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದು, ಈಗ ಸರ್ಕಾರದ ವಿರುದ್ಧ ಗಣಿಧಣಿಗಳ ರಿವೆಂಜ್ ಪಾಲಿಟಿಕ್ಸ್ ಪ್ರಾರಂಭ ಆಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಬಳಿಕ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಜಿಲ್ಲೆಯಲ್ಲಿ ಅನಧಿಕೃತ ಬ್ಯಾನರ್ ಹಾವಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದು ಅನುಮತಿ ಕಡ್ಡಾಯಗೊಳಿಸಿದೆ. ಬಳ್ಳಾರಿಯಲ್ಲಿ ಗಲಭೆ ಬಳಿಕ ಶಾಂತಿ ಭಂಗ ಮರುಕಳಿಸದಂತೆ ಕ್ರಮ ವಹಿಸಿದ್ದಾರೆ. ಅನುಮತಿ ಇಲ್ಲದೆ ಬ್ಯಾನರ್, ಹೋಲ್ಡಿಂಗ್ಸ್, ಫ್ಲೆಕ್ಸ್ ಹಾಗೂ ಪೋಸ್ಟರ್ಗಳನ್ನು ಹಾಕದಂತೆ ಖಡಕ್ ಆದೇಶ ಹೊರಡಿಸಿದ್ದಾರೆ. ಅಧಿಕೃತ ಜಾಹೀರಾತು ಬ್ಯಾನರ್ ಮೇಲೆ ಪೊಲೀಸ್ ಇಲಾಖೆ ನಿಗಾ ವಹಿಸಲಿದೆ. ಇಂದು ಗಾಲಿ ಜನಾರ್ದನ ರೆಡ್ಡಿ ಬರ್ಡೇ ಹಿನ್ನೆಲೆ ಬ್ಯಾನರ್ಗಳು ಇಲ್ಲದೆ ಇದೇ ಮೊದಲ ಬಾರಿಗೆ ಬರ್ಡೇ ಆಚರಣೆಗೆ ರೆಡ್ಡಿ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಹುಟ್ಟುಹಬ್ಬಕ್ಕೆ ರೆಡ್ಡಿ ಅಭಿಮಾನಿಗಳು ಪ್ರತಿ ವರ್ಷ 100 ಬ್ಯಾನರ್ ಅಳವಡಿಕೆ ಮಾಡ್ತಾರೆ. ಆದರೆ ಈ ಬಾರಿ ಅದಕ್ಕೆ ಅವಕಾಶ ಇಲ್ಲದಂತಾಗಿದೆ. ಗಲಭೆ ಬಳಿಕ ಅನಧಿಕೃತ ಬ್ಯಾನರ್, ಬಂಟಿಂಗ್ಸ್ಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕಿರೋ ಹಿನ್ನೆಲೆ ಶಾಸಕ ಜನಾರ್ದನ ರೆಡ್ಡಿ ಹುಟ್ಟುಹಬ್ಬವನ್ನ ಬ್ಯಾನರ್ ಇಲ್ಲದೆ ಸರಳವಾಗಿ ಆಚರಿಸಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದ ತನಿಖೆಯನ್ನು ಸರ್ಕಾರ ಈಗಾಗಲೇ ಸಿಐಡಿಗೆ ಹಸ್ತಾಂತರಿಸಿದೆ. ಸರ್ಕಾರದ ಆದೇಶದ ಬೆನ್ನಲ್ಲೇ ಬಳ್ಳಾರಿಗೆ ಸಿಐಡಿ ತಂಡ ಆಗಮಿಸಿದೆ. ಸಿಐಡಿ ಅಧಿಕಾರಿ ಹರ್ಷ ನೇತೃತ್ವದ ತಂಡ ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿದ್ದು, ಬಳ್ಳಾರಿ ಎಸ್ಪಿ ಸುಮನ್ ಡಿ ಪೆನ್ನೇಕರ್ರಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದೆ. ತನಿಖೆಯ ಫೈಲನ್ನು ಪಡೆದು ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕರಣದ ಆಳಕ್ಕಿಳಿದು ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಬ್ಯಾನರ್ ಗಲಭೆಯ ಪ್ರಕರಣದಲ್ಲಿ 67 ಜನರ ಮೇಲೆ ಕೇಸ್ ದಾಖಲಾಗಿದೆ. ಗಲಭೆಯಲ್ಲಿ ಭಾಗಿಯಾದ ಒಂದಷ್ಟು ಜನರು ಜಿಲ್ಲೆಯನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಾಕ್ಷಿ, ಡಿಜಿಟಲ್ ಎವಿಡೆನ್ಸ್ ಹಾಗೂ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗಳಿಂದ ಮಾಹಿತಿ ಕಲೆ ಹಾಕಲಾಗಿದೆ. ಸಿಐಡಿ ಎಂಟ್ರಿಯಿಂದಾಗಿ ಬಳ್ಳಾರಿ ಗಲಭೆ ಕೇಸ್ನ ತನಿಖೆ ಮತ್ತಷ್ಟು ಚುರುಕು ಪಡೆಯಲಿದೆ. ಬೆಂಗಳೂರಿನಲ್ಲಿ ಜಾಗ ಖರೀದಿಸುವ ಮುನ್ನ ಜನ ಜಾಗೃತರಾಗಿರಬೇಕು. ಸ್ವಲ್ಪ ಯಾಮಾರಿದ್ರು ಮನೆನೂ ಇರಲ್ಲ. ಕೋಗಿಲು ಲೇಔಟ್ನಲ್ಲಿ ಎಷ್ಟೋ ಜನ ಹಾಗೆ ಕಾಸು ಕಳ್ಕೊಂಡಿದ್ದಾರೆ. ತಣಿಸಂದ್ರದಲ್ಲೂ ಸಾಕಷ್ಟು ಜನರದ್ದು ಅದೇ ಕಥೆಯಾಗಿದೆ. ಯಾಕಂದ್ರೆ ಸರ್ಕಾರಿ ಜಾಗಕ್ಕೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡುವ ಗ್ಯಾಂಗ್ ಎಲ್ಲ ಆಕ್ಟಿವ್ ಆಗಿದೆ. ಬಿಡಿಎ ಜಾಗವನ್ನ ಲಕ್ಷಕ್ಕೆ ಮಾರಿದೆಯ ಗ್ಯಾಂಗ್ ಅನ್ನೋ ಅನುಮಾನ ಇದೆ. ತಣಿಸಂದ್ರದಲ್ಲಿ ಡೆಮಾಲಿಷನ್ ಆಗಿರುವ ಜಾಗ ಮಾರಿದ 3 ವಿರುದ್ಧ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಕಳೆದ 2 ತಿಂಗಳ ಹಿಂದೆ ತಾಸೀನಾ ಬಾನು ಅನ್ನೋರು ಫಾತಿಮಾ ಅನ್ನೋರಿಂದ ಜಾಗ ಹಾಗೂ ಮನೆಯನ್ನ 45 ಲಕ್ಷ ಹಣ ಕೊಟ್ಟು ಖರೀದಿಸಿದ್ದಾರೆ. ಈ ಖಾತ ಕೂಡ ಆಗಿದೆ. ಆದ್ರೆ ಈಗ ಬಿಡಿ ಅಧಿಕಾರಿಗಳು ಇದು ಸರ್ಕಾರಿ ಜಾಗ ಅಂತ ಡೆಮಾಲಿಷನ್ಗೆ ಸಜ್ಜಾಗಿದ್ದಾರೆ. ಈ ಕೇಸ್ನಲ್ಲಿ ಫಾತಿಮಾ ಖಾನ್, ಆರಿಫ್ ಮುದಾಸಿರ್ ವಿರುದ್ಧ ದೂರು ದಾಖಲಾಗಿದೆ. ಮನೆ ಮಾಲೀಕರು ಸರ್ಕಾರ ಇಬ್ರು ಮೋಸ ಮಾಡಿದ್ದಾರೆ ಅಂತ ತಾಸೀಮಾ ಕುಟುಂಬ ಅಳಲು ತೋಡ್ಕೊಂಡಿದ್ದಾರೆ. ಮನೆ ಡೆಮಾಲಿಷನ್ ಮಾಡಿದ್ರೆ ಸಾಯೋದಾಗಿ ಬಿಡಿಎಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತಗೊಳ್ಳೋದ್ ಮುಂಚೆ ಮನೆದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟು ನಾವು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ತೋರಿಸಿದ್ದು ಕ್ಲಿಯರ್ ಇದೆ ಇಲ್ಲ ಅಂತ. ಕ್ಲಿಯರ್ ಇದೆ ರೆವಿನ್ಯೂ ಸೈಡ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಕೊಟ್ಟಿದ್ದವರು. ಮೋಸ ಆಗಿದೆ ಮೇಡಮ್. ನಾವು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಗೌರ್ಮೆಂಟ್ಗೆ ತಾನೇ ತೋರಿಸಿದ್ದು. ಅವ್ರು ನೋಡಿದ ತಕ್ಷಣ ಇದು ತಣಿಸಂದ್ರನಲ್ಲಿ ಬಿಡಿಎ ಅಂಡರ್ ಬರುತ್ತಾ ಅಂತ ಯಾಕೆ ನಮಗೆ ಅಲ್ಲಿ ಹೇಳಿಲ್ಲ. ಅವರು ಅಲ್ಲೇ ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ. ನಾವು ತಗೊಂತಾನೆ ಇರಲಿಲ್ಲ ಇದು ಪ್ರಾಪರ್ಟಿ. ಸರ್, ಈ ಖಾತಾ ಮಾಡಿಸ್ಬೇಕಾದ್ರೇನೆ ಇಲ್ಲೇ ಬಂದು GPS ಫೋಟೋ ತಗೋತಾರೆ ಅವರು. GPS ಫೋಟೋ ತಗೊಂಡ್ರೆ ಎಲ್ಲ ಸರ್ವೆ ನಂಬರ್ ಎಲ್ಲ ಬಂದ್ಬಿಡುತ್ತೆ. ಆಗ್ಲೇ ಹೇಳ್ಬೋದಾಗಿತ್ತಲ್ಲ, ಇದು GPA ಬರುತ್ತೆ, ನೀವು ಯಾಕೆ ತಗೊಳ್ತಾ ಇದ್ದೀರಾ ಅಂತ ಹೇಳ್ಬೋದಾಗಿತ್ತಲ್ಲ. ಇದು ಮೋಸ ತಾನೆ. ಇಲ್ಲೂ ಮೋಸ ಮಾಡ್ತಾರೆ, ಅಲ್ಲಿ ಸರ್ಕಾರದಲ್ಲೂ ಮೋಸ ಮಾಡ್ತಾರೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ಸೈಕೋ ಪತಿ ವರ್ಸಸ್ ಪತ್ನಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಮೇಘನಾ ವಿರುದ್ಧ ಪತಿ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಆಕೆಗೆ ತಾನು 3ನೇ ಗಂಡನಾಗಿದ್ದು ನನ್ನ ವಿರುದ್ಧ ದೂರು ಕೊಟ್ಟ ಪತ್ನಿ ವಿರುದ್ಧ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಶೋಕಿಗೆ ಗಂಡಂದಿರ ಹಣವನ್ನು ಬಳಸಿಕೊಂಡು ಮೇಘನಾ ಹೀಗೆ ಮಾಡ್ತಿದ್ದಾಳೆ. ತನ್ನಿಂದ 30 ಲಕ್ಷ ಹಣ, 50 ಗ್ರಾಂ ಚಿನ್ನ, ಐಫೋನ್, ಐಪ್ಯಾಡ್, ಟ್ಯಾಬ್ ಪಡೆದಿರುವ ಆರೋಪ ಮಾಡಿದ್ದಾರೆ. ಇದಕ್ಕೂ ಮೊದಲು 2ನೇ ಗಂಡನ ಜೊತೆಗೆ ಜಾಲಿ ಟ್ರಿಪ್ಪು, ಶೋಕಿಗಾಗಿ ಗಂಡನ ಹಣ, ಚಿನ್ನಾಭರಣವನ್ನು ಬಳಸಿಕೊಂಡಿದ್ಲು. ಎಲ್ಲ ಮುಗಿದ ಮೇಲೆ ಮೊದಲ ಗಂಡ ಮತ್ತು 2ನೇ ಗಂಡನ ವಿರುದ್ಧವೂ ಕೂಡ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ಲು. ಇದೀಗ 3ನೇ ಗಂಡ ಅಂತ ಹೇಳಿಕೊಂಡು ಮಂಜುನಾಥ್ ವಿರುದ್ಧ ದೂರು ಕೊಟ್ಟಿದ್ದಾಳೆ. ಮೇಘಶ್ರೀಯ ಅಸಲಿ ಮುಖವಾಡವು ಪೊಲೀಸರ ಮುಂದೆ ಬಯಲು ಮಾಡ್ತೀನಿ ಅಂಥೇಳಿ ಪತಿ ಮಂಜುನಾಥ್ ಹೇಳ್ತಿದ್ದಾರೆ. ಆದರೆ ಪತಿ ಮಂಜುನಾಥ್ ಆರೋಪವನ್ನ ಪತ್ನಿ ಮೇಘನಾ ನಿರಾಕರಿಸಿದ್ದಾರೆ. 5 ವರ್ಷದಿಂದ ಜೊತೆಗಿರೋರು ಸುಳ್ಳು ಹೇಳ್ಬಿಟ್ಟು ಮುಚ್ಚಿಕಕ್ಕೆ ಮದುವೆ ಮಾಡ್ಕೊಳಕ್ಕಾಗುತ್ತಾ ಸರ್? ಇವಾಗ ನಂದು 2ನೇ ಮದುವೆ ಆಗಿ ಅದು ಪ್ರಾಬ್ಲಮ್ ಆಗೋದು ಕಾರಣನೇ ಇವನೇನೆ. ಅದಕ್ಕೂ ಬಂದು ಬೆಂಕಿ ಇಟ್ಟು ಹಲ್ಲು ಹಾಳು ಮಾಡ್ದ. ಸರಿ ಆಯಿತು, ಮಾಡಿದೆ ಸರಿ. ನೀನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ, ನನಗೆ ನೀನೇ ಬೇಕು ಅಂತ ಮದುವೆ ಆದಮೇಲೆ ನೀನು ಇವಾಗೇನೋಕ್ಕೆ ನನ್ನ ಮದುವೆ ಸುಳ್ಳು ಹೇಳ್ಬಿಟ್ಟು ಮದುವೆ ಆಗಿದ್ದಾಳೆ, ಅವರು ಇವ್ರನ್ನ ಕರ್ಕೊಬಂದು ನನ್ನ ಮದುವೆ ಮತ್ತೆ ಜಾಲಿಯಾಗಿ ಮದುವೆ ಆಗಿದೆಯಾ, ನಾನು ಮದುವೆ ಮಾಡ್ಕೋಬೇಕಾದ್ರೆ
ಫೋಟೋಸಲ್ಲಿ ಎಷ್ಟು ಖುಷಿಯಾಗಿದೆ ಎಲ್ಲ ಇದೆಯಾ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರುತ್ತೆ. 2 ಮ್ಯಾರೇಜ್ ಆಗಿರೋದನ್ನ ನಮಗೆ ಹೇಳೇ ಇರೋಲ್ಲ. ಹೇಳ್ದೆ ಮರೆಮಾಚಿ ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತೊಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡಿಸ್ತಾರೆ. 1 ಕೋಟಿ ಕೊಡಿ 4 ಕೋಟಿ ಕೊಡ್ತೀವಿ ಅಂತ ಹೇಳಿ ವಂಚಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಾರ್ಪೊರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಸರಲ್ಲಿ 1 ಕೋಟಿ ವಂಚಿಸಲಾಗಿದೆ. ನಮ್ದು ದೊಡ್ಡ ಕಂಪನಿಯಾಗಿದ್ದು CSR ಫಂಡ್ ಕೊಡ್ತೀವಿ ಅಂತ ಬರೋಬ್ಬರಿ 1 ಕೋಟಿ ನಗದು ಹಣ ಎಗರಿಸಿ ಪರಾರಿ ಆಗಿದ್ದಾರಂತೆ. ಜಯನಗರದಲ್ಲಿ ರಾಜೇಶ್ ಎಂಟರ್ಪ್ರೈಸಸ್ ಕಂಪನಿ ಇದೆ. ಟರ್ಟಲ್ ಟೀ ಕಂಪನಿ ಲಿಮಿಟೆಡ್ ಹೆಸರಲ್ಲಿ ಟ್ರೇಡಿಂಗ್ ನಡೆಸ್ತೀವಿ, 1 ಕೋಟಿಗೆ 4 ಕೋಟಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿ ನಂಬಿಸಿದ್ದಾರೆ. ಇದನ್ನು ನಂಬಿದ ಬಾಗಲಕೋಟೆ ಮೂಲದ ಬಸಪ್ಪ ಅರಕೆರೆ ಟೀಮ್ ಹಣವನ್ನ ನೀಡಿದ್ದಾರೆ. ಬರೋಬ್ಬರಿ 1 ಕೋಟಿ ನಗದು ಹಣವನ್ನು ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡ ಜಯನಗರ ಪೊಲೀಸರು ಆರೋಪಿ ದಿನೇಶ್ ಪಾಟೀಲ್, ಯೋಗೇಶ್, ಶಿವರಾಮ್ ಶೆಟ್ಟಿ, ರವೀಂದ್ರಗೆ ಬಲೆ ಬೀಸಿದ್ದಾರೆ.